ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆ ಮುಂಭಾಗದಲ್ಲಿ ಏನು ಇದು ಮುಖ್ಯ ಗೇಟ್ ಇದೆ, ಈ ಭಾಗದಲ್ಲಿ ಇದ್ದೀವಿ. ಇಲ್ಲಿ ನೆರಳು ಫೌಂಡೇಶನ್ ಸೇವಾ ಸಂಸ್ಥೆ ಇವರು ಸಾದತ್ ದಾವಣಗೆರೆ ಆಂಬ್ಯುಲೆನ್ಸ್ ಇವರ ಗ್ರೂಪಿನ ಸಹಯೋಗದೊಂದಿಗೆ ಇಲ್ಲಿ ಒಂದು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಏನಪ್ಪ ಅಂತಂತಂದರೆ, ಹಸಿದವರಿಗೆ ಏನು ಹೊಟ್ಟೆ ಹಸಿದವರು ಬಂದು ಇಲ್ಲಿ ಊಟ ಮಾಡ್ಬೋದು. ಈ ನೆರಳು ಫೌಂಡೇಶನ್ ಸೇವಾ ಸಂಸ್ಥೆ ಹಾಗೂ ದಾವಣಗೆರೆ ಆಂಬ್ಯುಲೆನ್ಸ್ ಗ್ರೂಪ್ ಇವರ ಸಹಯೋಗದೊಂದಿಗೆ ಇವರು ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ವರ್ಗಕ್ಕೆ ಸೇರಿದ್ದಲ್ಲ. ಎಲ್ಲ ವರ್ಗದವರು, ಎಲ್ಲ ಜಾತಿಯರು ಸರಿ ಸಮಾನವಾಗಿ ಈ ಆಸ್ಪತ್ರೆಗೆ ಬಂದಿರೋಂತಹ ರೋಗಿಗಳ ಜೊತೆಗೆ ಬಂದಿರೋಂಥವರು, ಶಾಲಾ ಕಾಲೇಜಿಗೆ ಬಂದಿರೋಂಥವರು, ವ್ಯಾಪಾರಸ್ಥರು, ಆಟೋ ಚಾಲಕರು ಎಲ್ಲರೂ ಹೊಟ್ಟೆ ಹಸಿದಾಗ ಇಲ್ಲಿ ಬಂದು ಅವರು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಇದು ವಾರದಲ್ಲಿ ಈಗ ಏನು ಅವರು ಪ್ರಾರಂಭ ಮಾಡಿದ್ದಾರೆ, ಈ ಮೊದಲನೇದಾಗಿ ವಾರದಲ್ಲಿ 2 ಬಾರಿ ಅವರು ಈ ಕಾರ್ಯಕ್ರಮ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಈ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಒಂದು ಗುರುವಾರ, ಇನ್ನೊಂದು ಸೋಮವಾರ. ಈ ಸೋಮವಾರ ಗುರುವಾರ ಈ 2 ದಿನ ಇವರು ಇಲ್ಲಿ ಹಸಿದವರಿಗೆ ಅನ್ನವನ್ನು ಅವರು ದಾಸೋಹ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರ ಒಂದು ಅನಿಸಿಕೆ ಏನಂತಂದರೆ, ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದರ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ಮುತ್ತುರಾಜ್. ಹಾಂ ಸರ್, ಹೇಳಿ ಸರ್. ಹೇಳಿ. ನಮ್ಮ ಹೆಸರು ದಾಸೋಹ ಕಾರ್ಯಕ್ರಮ ಹಾಂ ಸರ್ ಇವತ್ತಿಂದಾನೇ ಪ್ರಾರಂಭ ಮಾಡ್ತಾ ಇರೋದು? ಇದರಿಂದ ಇಲ್ಲ, ಇದಕ್ಕಿಂತ ಮುಂಚೆ ನಾವು ವಿಶ್ವ ಹಸಿವಿನ ದಿನ ಅಂತೇಳಿ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಮಾಡಿದ್ವಿ. 28ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ದಿವಸ ನಡೆಸಿದ್ವಿ. ನಮಗೂ ಒಂದು ಸ್ವಲ್ಪ ದಿವಸ ನಡೆಸಿ ಆಮೇಲೆ ಏನೈತೆ, ಯಾರೋ ಡೋನರ್ ಸಿಗಲಿಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಆಗದೇ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಮತ್ತು ಇವತ್ತಿನಿಂದ ನಮ್ಮದು ನೆರಳು ಫೌಂಡೇಶನ್ ಸೇವಾ ಸಂಸ್ಥೆ ಮತ್ತು ನಮ್ಮ ಹೆಲ್ಪ್ ಮಾಡಬೇಕಂತೇಳಿ ಈಗ ಸಾದತ್ ಆಂಬ್ಯುಲೆನ್ಸ್ ದಾವಣಗೆರೆ ಗ್ರೂಪ್ಸ್ನವರು ಏನೈತಲ್ಲ, ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದರು. ಅವರು ಕೂಡ ಸೇವಾ ಮನೋಭಾವನೆ ಇರೋದ್ರಿಂದ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಮಗೂ ಅಂಥವರೇ ಬೇಕಾಗಿದ್ದ ಕಾರಣಕ್ಕೋಸ್ಕರ ನಾವು ಸೇರಿ ನೆರಳು ಫೌಂಡೇಶನ್ ಸೇವಾ ಸಂಸ್ಥೆ ಹಾಗೂ ಮತ್ತು ಸಾದತ್ ದಾವಣಗೆರೆ ಆಂಬ್ಯುಲೆನ್ಸ್ ಗ್ರೂಪ್ ಅವರ ಸಹಯೋಗದೊಂದಿಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಸೋಮವಾರ ಮತ್ತು ಗುರುವಾರ ಮಾಡಬೇಕಂತ ಮಾಡಿದ್ವಿ. ನಿನ್ನೆ ಮಾಡೋಕ್ಕಾಗಲಿಲ್ಲ, ಆದ ಕಾರಣ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ವೀಕಿಂದ ಸೋಮವಾರದಿಂದ ಗುರುವಾರ ವಾರದಲ್ಲಿ 2 ದಿವಸ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅಲ್ಲ, ನೀವು ಈಗ ಮಾಡ್ತಾ ಇದ್ದೀರಿ, ಈಗ ಮಾಡುವಾಗ ಅಕಸ್ಮಾತ್ ಯಾರು ದಾನಿಗಳು ಸಿಗಲಿಲ್ಲ ಅಂದರೆ ಮುಂದೆ ತಾವು ಏನು ಮಾಡ್ತೀರಿ? ಇದು ಏನು ಒಂದೇ ದಿನಕ್ಕೆ ಕ್ಲೋಸ್ ಮಾಡ್ತೀರಾ? ಮುಂದೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ತೀರಾ? ಮುಂದೆ ಅದಕ್ಕೆ ನಮ್ಮದೇ ಆದಂಥ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಈಗ ಒಂದು 20 ಜನ 50 ಜನ ಗ್ರೂಪ್ ಅಂತ ಮಾಡ್ಕೊಂಡು ಕಾಂಟ್ರಿಬ್ಯೂಷನ್ ಯಾರಾದರೂ ಸೇವಾ ಮನೋಭಾವನೆ ಇರೋದು ಫ್ರೆಂಡ್ ಸರ್ಕಲ್ ಆಗಲಿ, ಬೇರೆ ನೀವೇ ಅನ್ನೋನ್ ಪರ್ಸನ್ ಆಗಲಿ ಮಾಡಬೇಕಂತ ಇದ್ದಾಗ ವೀಕ್ಲಿ ಒಂದು 50 ಜನ ಮೆಂಬರ್ಸ್ ಆದ್ರಪ್ಪ ಅಂದರೆ ಒಬ್ಬ 10 ರೂಪಾಯಿ 100 ರೂಪಾಯಿ ಕೊಟ್ಟರೆ ಒನ್ ಡೇ ಸೋಮವಾರ 100 ರೂಪಾಯಿ ಖರ್ಚು ಮಾಡಿ ಗುಡ್ಗ ಸಿಗರೇಟ್ ಹಾಕೊಂಡು ಎಲ್ಲೋ ಕಳೀತಾರೆ. ಯುವಕರಿಗೆ ಕೂಡ ಪ್ರೇರಣೆ ಆಗಬೇಕಿದು. ಅವರಲ್ಲಿ ಸೇವಾ ಮನೋಭಾವನೆ ಬಂದರೆ ಎಲ್ಲರಿಗೂ ಹಸಿದವರಿಗೆ ಕೊಡ್ಬೋದಲ್ಲ. ನಾವು ಒಬ್ಬನೇ ಮಾಡ್ಬೇಕಂತ ಇಲ್ಲ, ಯಾರು ವಾಲಂಟಿಯರಾಗಿ ಯಾರು ಬೇಕಾದ್ರೂ ಮುಂದೆ ಬಂದ್ರೂ ನಮ್ಮ ಜೊತೆ ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಆ ಥರ 100 ರೂಪೀಸ್ ಮೆಂಬರ್ ಹಂಗೆ ಒಬ್ಬರು ಕೊಟ್ಟರೆ 50 ಜನಕ್ಕೆ 5,000 ರೂಪಾಯಿ ಖರ್ಚಾಯಿತು. ಅದರಲ್ಲಿ ಏನೈತಿ, ಇಲ್ಲಿ ಕಾಂಟ್ರಿಬ್ಯೂಷನ್ ಒನ್ ಡೇಗೆ ಒಂದು 4,500 ರೂಪಾಯಿ ಖರ್ಚಾಗುತ್ತೆ. ಆರಾಮ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಇವಾಗ ಸ್ಟಾರ್ಟ್ ಮಾಡಿರೋ ಉದ್ದೇಶ ಮತ್ತೆ ನಿಲ್ಲಿಸ್ಬಾರ್ದು ಅಂತೇಳಿ ಕಂಟಿನ್ಯೂಷನ್ ಇರುತ್ತೆ. ಇನ್ಮೇಲೆ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ. ನಮ್ಮ ಹೆಸರು ಮುತ್ತುರಾಜ್ ಜಗ್ಗಲ್ ಅಂತೇಳಿ. ಅನಿಸಿಕೆಯನ್ನು ತಾವು ಕೇಳಿದಿರಿ. ಇವರ ಅನಿಸಿಕೆ ಏನಂತಂದರೆ, ಯಾರಾದರೂ ನಿಮ್ಮ ತಂದೆ ತಾಯಿ ಹೆಸರಲ್ಲೇ ಆಗಲಿ, ನಿಮ್ಮ ನೆರೆಯವರವರ ಹೆಸರವರಾಗಲಿ, ನೀವು ಏನಾದರೂ ಒಂದು ಅನ್ನದಾಸೋಹ ನಾವು ಕಾರ್ಯಕ್ರಮ ಒಂದು ಹಸಿದವರಿಗೆ ಊಟ ಅನ್ನವನ್ನು ಕೊಟ್ಟು ನಾವು ಏನಾದರೂ ಒಂದು ಋಣ ನಾವು ಪಡ್ಕೋಬೇಕು, ನಮಗೊಂದು ಋಣ ಸಿಗಬೇಕು. ಇದು ಅನ್ನದಾನ ಒಂದು ಶ್ರೇಷ್ಠ ದಾನ. ಎಲ್ಲ ದಾನಕ್ಕಿಂತ ಅನ್ನದಾನ ಒಂದು ಶ್ರೇಷ್ಠ ದಾನ. ಹಸಿದವರಿಗೆ ಹೊಟ್ಟೆ ತುಂಬ ಊಟ ಕೊಡೋದು ಒಂದು ಶ್ರೇಷ್ಠ ದಾನ. ಇದಕ್ಕೆ ಯಾರಾದರೂ ಮುಂದೆ ಬಂದು ನಾವು ಈ ಏನು ಇವರು ನೆರಳು ಫೌಂಡೇಶನ್
ಸಹಯೋಗದೊಂದಿಗೆ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಇವರು ಮಾಡುವಾಗ ಯಾರಾದರೂ ಬಂದು ದಾನಿಗಳು ಮುಂದೆ ಬಂದು ಅವರ ಹೆಸರಲ್ಲಿ ಏನಾದರೂ ಕೊಟ್ಟರೆ ಅವರು ಇವರೇ ಸೋಮವಾರ ಗುರುವಾರ ಇವರೈತಲ್ಲ ನಿಮ್ಮ ಹೆಸರಲ್ಲಿಯೇ ಇವರೈತಲ್ಲ ಏನು ಹಸಿದವರು ಬರ್ತಾರೆ ಅವರಿಗೆ ಅನ್ನ ಕೊಟ್ಟು ಅವರ ಕರಳು ಸಹ ಅವರಿಗೆ ನೆನೆಸ್ತೈತಿ. ಹಸಿದವರಿಗೆ ಅನ್ನ ಕೊಟ್ಟರೆ ಇದು ಒಂದು ದೊಡ್ಡ ಋಣ. ಇದು ಈ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಸಹ ಹೇಳ್ತಾ ಇದ್ದೀವಿ, ಒಂದು ಮನವಿ ಮಾಡ್ತಾ ಇದ್ದೀವಿ. ಇವರಲ್ಲಿ ಒಂದು ಸ್ಕ್ಯಾನರ್ ಇದೆ, ಇವರ ನಂಬರ್ ಇದೆ. ನಿಮಗೆ ಇವ್ರಿಗೆ ಏನಾದರೂ ಇವರ ಬಗ್ಗೆ ಮಾಹಿತಿ ಬೇಕಂತಿದ್ರೆ ಅವರಿಗೆ ಫೋನ್ ಮಾಡಿ, ಕಾಲ್ ಮಾಡಿ, ಅವರಿಗೆ ಮಾತಾಡಿ, ಅವರೊಂದು ಕೊಟ್ಟಿರೋಂಥ ಸ್ಕ್ಯಾನರಿಗೆ ತಾವು ಸಹ ಹಣವನ್ನು ಅವರಿಗೆ ಜಮಾ ಮಾಡಿ ಒಂದು ಹಸಿದವರಿಗೆ ಊಟವನ್ನು ಕೊಟ್ಟು ಒಂದು ದೊಡ್ಡ ಋಣವನ್ನು ತಾವು ಪಡಿಬೋದು. ಅವರ ಬಗ್ಗೆ ತಾವು ಮಾತಾಡಿದ್ರೆ ಇದು ನಾವು ಒಂದು ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ. ನಮಸ್ಕಾರ.